ಮುತ್ತು ಕೊಡೋಳು ಬಂದಾಗ ತುತ್ತ ಕೊಟ್ಟೋಳ ಮರಿಬೇಡ. ಆಟೋ ಲಾರಿ ಹಿಂದೆ ಬರೆದವನೇ ತತ್ವಜ್ಞಾನಿ ಅಂತ ತಿಳಿಬೇಡ. ತುತ್ತ ಮುತ್ತ ಗೊತ್ತ ಅತ್ತ ಇತ್ತ ಎತ್ತ. ಮಲ್ಲೇಶಿ, ಯಾಕೆಪ್ಪ ಆಕಾಶನ ತಲೆ ಮೇಲೆ ಕಳಿಸಿ ಬಿದ್ದರಗತ್ತೆ ಮಕ್ಕ ಮಾಡಿ ಎಲ್ಲ ಏನಾತಂತದು? ಅದರಿ ಪಾರಕರ್ರೆ, ಇನ್ನೇನು ಹೇಳೋದೈತಿ? ಮನ್ಯಾಗಿರ್ತೈತಲ್ಲ ಅತ್ತಿ ಸೊಸಿ ಜಗಳ. ನಮ್ಮವ್ವ ನನ್ನ ಹೆಂಡತಿ ಬೆಳಿಗ್ಗೆ ಕೋಳಿ ಕೂಗೋದ್ರಾಗ ಅಂದ್ರೆ ಜಗಳ ಶುರು ಮಾಡ್ತಾರ್ರಿ. ಸೂರ್ಯ ಹಾಸಿ ಹೊತ್ಕೊಂಡು ಮಗಲ್ಕೊಂಡ್ರು ಇವ್ರಿಬ್ಬರು ಜಗಳ ತಿರಂಗಿಲ್ಲ ನೋಡ್ರಿ. ಇವ್ರಿಬ್ಬರ ಸಂಬಂಧ ನನಗೆ ಜೀವನದಾಗ ಜಿಗುಪ್ಸೆ ಬಂದು ಎತ್ತಾಗರ ಹೋಗಿ ಯಾವ್ದಾರ ಮಠ ಸೇರ್ಕೊಳ್ಳಿನ ಅನಿಸ್ಬಿಟ್ಟತ್ರಿಪ್ಪ. ಅರೇ ಮಲ್ಲೇಶಿದ್ದು ಅಣ್ಣ, ಇದು ನಿಮ್ದಕ್ಕಿಗೆ ಸಮಸ್ಯೆ ಮಾತ್ರ ಅಲ್ಲ, ಎಲ್ಲ ಗಂಡಸರ್ದಿಗೂ ಇದು ಸಮಸ್ಯೆ ಇರೋದೇ. ನೋಡಿ, ನಿಮ್ದಕ್ಕಿಗೆ ನಾನು ಒಂದು ಉಪಾಯಗೆ ಹೇಳ್ತೀನಿ, ನೀವು ಹಾಗೆ ಮಾಡಿ ನೋಡಿ. ನಿಮ್ಮ ಹೆಂಡತಿಗೆ ನೀವು ಪ್ರೀತಿ ಮಾಡಬೇಕಾದ್ರೆ ನಿಮ್ಮ ತಾಯಿ ಇಲ್ದಾಗೆ ಮಾಡಿ. ನಿಮ್ಮ ತಾಯಿಗೆ ನೀವು ಪ್ರೀತಿ ಕರುಣೆ ತೋರಿಸ್ಬೇಕಾದ್ರೆ ನಿಮ್ಮ ಹೆಂಡತಿ ಇಲ್ದಾಗೆ ಮಾಡಿ. ಮತ್ತು ನಿಮ್ಮ ತಾಯಿ ಮುಂದೆ ನಿಮ್ಮ ಹೆಂಡತಿಗೆ ಬೈದಂಗೆ ಮಾಡಿ, ನಿಮ್ಮ ಹೆಂಡತಿಗೆ ಮುಂದೆ ತಾಯಿಗೆ ಬೈದಂಗೆ ಮಾಡಿ. ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ನೋಡಿ. ಯವ್ವ ಪಾತಿಮಕರ್ರ ಶರಣ್ರಿ, ಯವ್ವ ನಿಮ್ಮ ಐಡಿಯಾಕ ನೋಡಿಲಿ. ನಿಮ್ಮ ಐಡಿಯಾದಂಗ ನಾ ಏನಾರ ಮಾಡಕ್ ಹೋಗ್ಬಿಟ್ರ ನಾನು ಹಿತ್ತಲಾಗೈತಲ್ಲ ಬಣಿವಿ, ಆ ಬಣಿವಿ ಮೇಲೆ ಕುಂದರ್ಸಿ ಕಾಮದಹನ ಮಾಡ್ಬಿಡ್ತಾರ. ಇಬ್ರು ಅತ್ತಿ ಸೊಸಿ ಆ ರಮೇಶ್ ಅಂದು ತುತ್ತಮುತ್ತ ಪಿಕ್ಚರ್ ಐತಲ್ಲ, 30 ಸಾರಿ ನೋಡ್ಯಾರ. ಈ ಎಲ್ಲಾ ಐಡಿಯಾಗಳು ಅವ್ರಿಗೆ ಗೊತ್ತದಾವ್ರಿ. ಅವ್ರು ನಿನ್ನೇನು ಬಗ್ಗಸಾಗಂಗಿಲ್ರಿ. ನಾನು ಎತ್ತಾಗರ ಹೋಗೋದು ಭಾಳ ಚಲೋ. ಹಂಗಾದ್ರೆ ಮಲ್ಲೇಶಿ, ಒಂದು ಕೆಲಸ ಮಾಡ, ಸಾಯಂಕಾಲ ನಿನ್ನ ಹೆಂಡತಿ ಕರ್ಕೊಂಡು ನಮ್ಮ ಮನೆ ಕಡೆ ಬಾ. ನಿಮ್ಮಿಬ್ಬರನ್ನೂ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲೆಲ್ಲ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗ್ತತಿ. ಮತ್ತು ಎಲ್ಲಿ ಹೊಂಟೇವಿ ಎದಕ್ಕೆ ಹೊಂಟೇವಿ ಅಂಥೇಳಿ ನಿಮ್ಮವು ಮಾತ್ರ ಹೇಳಕ್ಕೆ ಹೋಗಬೇಡ, ತಿಳ್ತಾನಿಲ್ಲ? ಗುಟ್ಟಾಗಿ ನೀನು ಹೆಂಡತಿ ಒಬ್ಬೇಕಿನ್ನ ಕರ್ಕೊಂಬಾ. ಮರೀಲಾರ್ದಂಗೆ ಕರ್ಕೊಂಬಾ. ಕರೆನ ರೀ ಪಾರಕರ, ಕರೆ ಅಂದ್ರು ನನ್ನ ಸಮಸ್ಯೆಗೆ ಅಲ್ಲೇ ಪರಿಹಾರ ಸಿಗ್ತತಿಲ್ಲ. ಇವು ಇಷ್ಟು ದಿನ ಎಲ್ಲಿದ್ದೀರಿಪ್ಪ? ನಮ್ಮ ಮನ್ಯಾನ ಜಗಳ ನೋಡಿ ಮೊದಲೇ ಹೇಳ್ಬೇಕ ಬೇಡ ನೀವು? ಆತಾತ್ರಿ, ಸಂಜೆ ಕಡೆ ಮರಿಲಾರ್ದಂಗ ನನ್ನ ಹೆಂಡತಿ ಕರ್ಕೊಂಬರ್ತಾನೆ. ನಮ್ಮ ಮನ್ಯಾನ ಸಮಸ್ಯೆ ಏನಾರ ಬಗೆಹರಿತು ಅಂತ ತಿಳ್ಕೊಡ್ರಿ. ಎಲ್ಲಾ ಗಂಡಸರಿಗೂ ಇದ ಉಪಾಯ ಹೇಳ್ಬಿಡುನು, ಹೌದಿಲ್ರಿ? ಮೊದಲ ನನ್ನ ಸಮಸ್ಯೆ ಬಗೆಹರಿಲ್ರಿ. ಸಾಯಂಕಾಲ ಬರ್ತೇನೆ ತಗೋರಿ ಪಾರಕರ. ಮಲ್ಲಿ ಬಾರ ಇಲ್ಲಿ. ಎಷ್ಟು ಒದರಾಕತ್ತೀನಿ ಒಟ್ಟ ಓನ ಅನ್ವಲ್ಲೆಲ್ಲ. ಬಾ ಇಲ್ಲಿ, ಅರ್ಜೆಂಟ್ ಒಂದು ಕೆಲಸ ಐತಿ. ಅವು ಬರೋದ್ರಾಗ ನಿನ್ ಜೊತೆಗೆ ಮಾತಾಡೋದೈತಿ, ಜಲ್ದಿನ ಬಾ. ಬೆಳಿಗ್ಗೆ ನಿಮ್ಮವಿದ್ದಾಗ ಹಂಗ ಕಾಗಿ ಮಾಡ್ದಂಗೆ ಮಾಡಿ ಏನಾಗತ್ತೆ ಮಾಡಿದ್ರಿ. ಈಗೇನು ಇಲ್ಲ ಬಾರದ್ದು ಪಿರುತಿ ಉಕ್ಕಿ ಬಿಟ್ಟತ್ತೇನೆ ಹೆಂಡತಿ ಮೇಲೆ. ಹೇಳ್ರಿ, ನಮ್ದು ಒಳಗೆ ಭಾಳ ಕೆಲಸ ಐತಿ. ಎದಕ್ಕೆ ಕರೆದಿದ್ದು? ಅಯ್ಯೋ ಬಂಗಾರ, ಮೊದಲ ನಾ ಹೇಳೋದು ಕೇಳಿಸ್ಕೊ. ನೋಡಿಲಿ, ನಮ್ಮವ್ವ ನಿನ್ ಜೊತೆಗೆ ಅವಾಗ ಕಾಲ್ ಕಿದ್ರಿ ಜಗಳಕ್ಕೆ ಬರ್ತಾಳೆ, ಹೌದಿಲ್ಲ? ನನಗೆ ಅದೆಲ್ಲ ಗೊತ್ತೈತಿ. ಆಕೆಗೆ ನಿನ್ ಕಂಡ್ರೆ ಅಷ್ಟು ಕಷ್ಟ ಅಂತ ಹೇಳಿ ಅದಕ್ಕೆ ಪಾರಕರು ಒಂದು ಉಪಾಯ ಹೇಳ್ಯಾರ. ನಿನ್ನ ಕರ್ಕೊಂಡು ಅವ್ರ ಮನೆ ಕಡೆ ಬಾ, ಅಲ್ಲಿ ಅರ್ಧ ಮನೆಗೆ ಕರ್ಕೊಂಡು ಹೋಗ್ತಾರಂತ, ಅದೇನೋ ಮಾಡಿಕೊಡ್ತಾರಂತ. ಬಾ, ಹೋಗಿ ಬರೋನು. ನಾ ಹೋಗಿ ಬಂದಿಂದ ನಮ್ಮವ್ವ ಮೆತ್ತಗೆ ಹಾಕ್ಬಿಡ್ತಾಳ. ನಿನ್ ಜೊತೆಗೆ ಜಗಳ ತಗಂಗಿಲ್ಲಕ್ಕಿ. ನೀನು ಅವಾಗ ಆರಾಮಾಗಿ ರಾಣಿ ಮಹಾರಾಣಿ ಮೆರೆದಂಗ ಮೆರಿವಂತೆ ಅಂತ. ಬಾ, ಹೋಗಿ ಬರೋನು. ಹೌದಾ ರೀ? ಕರೀನಾ? ಯಪ್ಪ, ಚಲೋ ಆತಪ್ಪ. ಅಂತೂ ಇಂತೂ ಆ ಮುದುಕಿ ಬಾಯಿಗೆ ಒಂದು ಪರಿಹಾರ ಅಂತ ಸಿಕ್ತಿಲ್ಲ. ಅಲ್ಲ, ಮತ್ತೆ ಇನ್ಯಾಕೆ ತಡ? ಇಲ್ಲಿದ ಕುಂತೀರಿ, ನಡ್ರಿ ಜಲ್ದಿನ ಹೋಗೋನು. ಅವ್ರೇನು ಹೇಳ್ತಾರ ಅದನ್ನ ಕೇಳ್ಕೊಂಬಂದು ಹಂಗ ಮಾಡೋಣಂತ. ಮೊದಲ ಆ ಮುದುಕಿ ಬಾಯಿ ಮುಚ್ಚಬೇಕು. ನಡ್ರಿ ಜಲ್ದಿನ ಹೋಗೋಣ, ನಡ್ರಿ. ಇಂದ್ರಮರ ಓ ಪಾರಕರನ? ಬರ್ರಿ. ನಮಸ್ಕಾರ ರೀ ಇಂದ್ರಮರ. ನಾನರಿ ಮಲ್ಲಕ್ಕ ಅಂಥೇಳಿ. ಪಾರಕರೇನ ನಿಮ್ಗೆ ಹೇಳ್ಯಾರಲ್ಲ ವಿಷಯ, ಅದು ನಂದ ಸಮಸ್ಯೆ ರೀ. ನಮ್ಮ ಅತ್ತಿ ಬಗ್ಗೆ ರೀ. ಅದ ರೀ. ಸಮಾಧಾನ ಮಲ್ಲಕರ. ನಿಮ್ಗೆ ಎಷ್ಟು ಇದು ಇಂಪಾರ್ಟೆಂಟ್ ಕೆಲಸ ಐತಿ, ಎಷ್ಟು ಅರ್ಜೆಂಟ್ ಐತಿ ಅಂತ ಹೇಳಿ ನನಗೆ ಎಲ್ಲ ಗೊತ್ತೈತಿ. ಮತ್ತು ಪಾರಕರ ಎಲ್ಲ ವಿಷಯನೂ ನನಗೆ ಫೋನ್ ಒಳಗೆ ತಿಳಿಸ್ಕೊಟ್ಟಾರ. ನಾನು ಅದಕ್ಕೆ ಪರಿಹಾರನೂ ಮಾಡಿಟ್ಟೆ ನಿಂತ ಅಣ್ಣಾರ. ಮತ್ತು ನೋಡ್ರಿ, ಔಷಧ ಕೊಟ್ಟು ಅದಕ್ಕೆ ಪರಿಹಾರ ಹೇಳೋ ಮುಂದೆ ಅಲ್ಲೇ ನೀವಿರೋದು ಚಲೋ ಅನ್ಸಂಗಿಲ್ಲ. ನೀವು ಒಂದು ಅರ್ಧ ಗಂಟೆ ಬಿಟ್ಟು ಬರ್ರಿ, ನಾನು ಅಷ್ಟರೊಳಗೆ ಅವ್ರಿಗೆಲ್ಲ ಪರಿಹಾರ ಸೂಚಿಸಿರ್ತೇನೆ ಅಂತ. ಅರ್ಧ ಗಂಟೆ ಬಿಟ್ಟು ಕರ್ಕೊಂಡು ಹೋಗುವಂತ್ರಿ ಅಂತ.